ಹಲೋ, ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ನಾನು ರೀಸೆಂಟ್ ಆಗಿ BDA ಆಕ್ಷನ್ ಬಗ್ಗೆ ನವೆಂಬರ್ದು ಡೀಟೇಲ್ಸ್ ಎಲ್ಲ ಹಾಕಿದ್ದೆ. ಈ ವಿಡಿಯೋ ಇಲ್ಲಿ ಆಲ್ರೆಡಿ ರನ್ ಆಗ್ತಾ ಇದೆ ನೋಡಿ, BDA ಆಕ್ಷನ್ 2024 ಅಂತ ಹೇಳಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ರೀಸೆಂಟ್ ಆಗಿ BDAದವರು ಜಿಯೋ ಟ್ಯಾಗ್ ಅನ್ನ ಹಾಕಿದ್ದಾರೆ. ತುಂಬಾ ಜನ ಜಿಯೋ ಟ್ಯಾಗ್ ಸಿಗ್ತಾ ಇಲ್ಲ ಸರ್ BDA ವೆಬ್ಸೈಟ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. BDA ಅಂತ ಹಾಕಿದಾಗ ಮಲ್ಟಿಪಲ್ ವೆಬ್ಸೈಟ್ ಬರುತ್ತೆ. ನೀವು ಯಾವ ವೆಬ್ಸೈಟ್ ಅಲ್ಲಿ ಹುಡುಕ್ತಾ ಇದ್ದೀರಾ ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಅದರ ಜೊತೆಗೆ ಪ್ರೀವಿಯಸ್ 2 months ಬ್ಯಾಕ್ ಸೆಪ್ಟೆಂಬರ್ 2024 ಅಲ್ಲಿ BDA ಆಕ್ಷನ್ ಆಗಿತ್ತು. ಅದರದ್ದು ರಿಸಲ್ಟ್ಸ್ ಕೂಡ ಏನಿದೆ ಅಂತ ಹೇಳಿ ನಾನು KPP ಇಂದ ಸಿಗುತ್ತೆ, ನೋಡ್ಕೋಬಹುದು. ಸೊ ರಿಸಲ್ಟ್ ನ ನೋಡಿ ಇಟ್ಟಿದ್ದೆ ನಾನು, ಬಟ್ ಅದ್ರ ಬಗ್ಗೆ ವಿಡಿಯೋ ಹಾಕಿರ್ಲಿಲ್ಲ. ಸೊ ನೌ ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಐ ಫೀಲ್ ಗುಡ್ ಟೈಮ್ ಅನ್ಕೊಂತೀನಿ. ಪ್ರೀವಿಯಸ್ ಆಕ್ಷನ್ ಅಲ್ಲಿ 100+ ಸೈಟ್ಗಳು ಯಾವ್ಯಾವ ರೇಂಜಿಗೆ ಹೋಗಿದೆ, ನಾನು ಅದನ್ನ ಬೇಸ್ಡ್ ಆನ್ ದ ಹೈಕ್ ಪ್ರೈಸ್ 0 to 25%, 25 to 100%, ಎಬೋ 100% ಯಾವ್ಯಾವ್ದು ಹೋಗಿದೆ ಅಂತ ನನ್ನ ಪ್ರಕಾರ, ನನ್ನ ನಾಲೆಡ್ಜ್ ಪ್ರಕಾರ, ಈ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಇದನ್ನ ಗುಡ್, ಓಕೆ ಅಂಡ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ ಮಾರ್ಕ್ ಮಾಡಿದ್ದೀನಿ. ಅದರದ್ದು ಡೀಟೇಲ್ಸ್ ಕೂಡ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲೇ ತಿಳಿಸ್ಕೊಡ್ತೀನಿ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಕವರ್ ಮಾಡ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ BDA ವಿಡಿಯೋ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಆಪ್ಷನ್ ಇದೆ. ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಏನಾದರೂ ಬಂದಿದ್ರೆ, ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಮ್ಮ ಚಾನಲ್ನ. ಕರ್ನಾಟಕದಲ್ಲಿ ಬರುವಂತಹ ಪ್ರತಿಯೊಂದು ಅಲಾಟ್ಮೆಂಟ್ ಆಕ್ಷನ್ ಗೌರ್ಮೆಂಟ್ ಕಡೆಯಿಂದ, ಪ್ರೈವೇಟ್ ಕೂಡ ಇನ್ಮೇಲೆ ವೆರಿ ಸೂನ್ ಏನಾದರೂ ಆಪರ್ಚುನಿಟಿ ಇದ್ರೆ ನಾನು ನಿಮಗೆ ಇಲ್ಲಿ ಎಜುಕೇಟ್ ಮಾಡ್ತೀನಿ. ಆನ್ ದಟ್ ನೋಟ್, ಗೋ ಟು ಗೂಗಲ್, BDA ಹೋಗಿ, www.BDA Bangalore ORG ಇದೆ, www.BDA.gov in ಇದೆ. ಬಟ್ ನೀವು ನೋಡ್ಬೇಕಾಗಿರೋದು BDA.karnataka.gov.in. ಇದನ್ನ ಕ್ಲಿಕ್ ಮಾಡಿದ್ರೆ ಓಕೆ, ಸ್ವಲ್ಪ ಕೆಳಗಡೆ ಬಂದ್ರೆ ವಿಧಾನಸೌಧ ಎಲ್ಲ ಸಿಗುತ್ತೆ. ಆಕ್ಷನ್ ಅಲ್ಲಿ ಹೋದ್ರೆ 11th. ನಾನು ರಿಸಲ್ಟ್ ಹೇಳ್ತಾ ಇರೋದು ಇದು 10th ಮಂತ್ದು. ಇದ್ರದ್ದು ರಿಸಲ್ಟ್ ನನ್ನ ಹತ್ರ ಇದೆ. ಓಕೆ, ಸೊ ಅದ್ರ ರಿಸಲ್ಟ್ ಕೂಡ ಹೇಳ್ಬಿಡ್ತೀನಿ. ಅದಕ್ಕಿಂತ ಮೊದಲು ನೀವು ಇಲ್ಲಿಂದ ಜಿಯೋ ಟ್ಯಾಗ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮ್ಯಾಪ್ ಅನ್ನು ಕೂಡ PDF ಆಗಿ ತುಂಬಾ ಚೆನ್ನಾಗಿ BDAದವ್ರು ಮಾಡಿದ್ದಾರೆ. ನೀವು ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಳ್ಳಿ. ಫೇಸಿಂಗು, ಸೈಟ್ ನಂಬರು, ನಾರ್ತ್ ವೆಸ್ಟ್, ಟೋಟಲ್ ಸ್ಕ್ವೇರ್ ಫೀಟು, ಕೊಟ್ಟಿರುವಂತ ನೋಟಿಫಿಕೇಶನ್ಗೂ ಇದ್ರಲ್ಲಿ ಹಾಕಿರೋ ಜಿಯೋ ಟ್ಯಾಗ್ ಆಕ್ಷನ್ ಡೀಟೇಲ್ಸ್ಗೂ, ಹಾಗೆ ಮ್ಯಾಪ್ ಅಲ್ಲಿ ಏನ್ ಬರುತ್ತಲ್ವಾ ಅದರಲ್ಲೂ ಕೂಡ ನಿಮ್ಗೆ ಡೀಟೇಲ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಶೋ ನೋಡಿ, ಬೆಂಗಳೂರು ಸುತ್ತಮುತ್ತ ಎಲ್ಲ ಇದೆ. ಸೊ ಇದನ್ನ ನಾವು ಟಾಪ್ ನಾರ್ತ್ ಮಾಡ್ಕೊಂಡು ಈಸ್ಟ್ ವೆಸ್ಟ್ ಸೌತ್ ಮಾಡ್ಕೊಂಡ್ರೆ, ನಾರ್ತ್ ಅಲ್ಲಿ ST ಮಾಲ್ ಹಿಂದೆ ಮುಂದೆ ಅರ್ಕಾವತಿ ಲೇಔಟ್ ಅಲ್ಲಿ ಕೂಡ ಒಂದು 4-5 ಸೈಟ್ ಇದೆ. ಸೊ ಹಾಗೆ ಬಂದ್ರೆ RMV ಸೆಕೆಂಡ್ ಸ್ಟೇಜ್ ಹತ್ರನೂ ಒಂದು 4-5 ಸೈಟ್ ಇದೆ. ಸೊ ಹಾಗೆ ವಿಶ್ವೇಶ್ವರಯ್ಯ ಲೇಔಟ್ಗೆ ಬಂದ್ರೂ ಒಂದು 4-5 ಸೈಟ್ ಇದೆ. ಓಕೆ, ನಾಗರಬಾವಿಗೆ ಬಂದ್ರೂ ಒಂದು 7-8 ಸೈಟ್, ಬ್ಯೂಟಿಫುಲ್ ಸೈಟು, ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ತುಂಬಾ ಆಡ್ ಸೈಟ್ ಇದೆ. ಪೊಟೆನ್ಷಿಯಲ್ ಸೆಮಿ ಕಮರ್ಷಿಯಲ್, ಪರ್ಸನಲ್ ಯೂಸ್ಗೂ ಬರ್ಬೋದು. ಡೈಮೆನ್ಷನ್ ಚೆಕ್ ಮಾಡಿ. ಚಂದ್ರ ಲೇಔಟ್ ಅಲ್ಲಿ ವೆರಿ ವೆರಿ ಫಸ್ಟ್ ಟೈಮು ಇಲ್ಲಿ ನೋಡಿ, BDA ನಾಗರಬಾವಿ ಏನ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದೇ ರೋಡ್ಗೆ, ಔಟರ್ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿ ಈ ಚಂದ್ರ ಲೇಔಟ್ ಸ್ಕೈ ವಾಕ್ ಇದೆಯಲ್ಲ, ಅಲ್ಲಿಂದ ಇಲ್ಲಿ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಇದೆ. ಪಬ್ಲಿಕ್ ಸ್ಕೂಲ್ ಸುತ್ತಮುತ್ತ ಬ್ಯೂಟಿಫುಲ್. ಓಕೆ, 4-5-7-8 ಸೈಟ್ ಬಂದಿದೆ. ಇದ್ರ ಮೇಲೂ ಕೂಡ ಗಮನ ಇಟ್ಕೊಳ್ಳಿ, ತುಂಬಾ ಒಳ್ಳೇದು. ನಾಗರಬಾವಿ ಬೆಂಗಳೂರು ಹತ್ರದಲ್ಲಿ ಬೇಕು ಅಂದ್ರೆ ಯು ಕ್ಯಾನ್ ರಿಸ್ಕ್ ಹಿಯರ್. ಐ ಆಮ್ ಶೋರ್, ನನ್ನ ಪ್ರಕಾರ ಇಲ್ಲಿ ಇವೊಂದು ವಾಟ್ ಎವರ್ ದ ಪ್ರೈಸಸ್ ಮಿನಿಮಮ್ 20,000 ದಾಟುತ್ತೆ ಅಂತ ನನ್ನ ಅನಿಸಿಕೆಯಲ್ಲಿ. ಇನ್ ಕೇಸ್ ನಿಮ್ ಬಜೆಟ್ ಏನಾದ್ರು 10,000 12,000 ಇದ್ರೆ ಡೋಂಟ್ ವೇಸ್ಟ್ ಯುವರ್ ಅಟೆಂಪ್ಟ್. ನನ್ನ ಪ್ರಕಾರ 99.99% ಐ ಕೆನಾಟ್ ಬಿ ಗೋ ರಾಂಗ್ ಇದರಲ್ಲಿ, ಈ ಎಸ್ಟಿಮೇಷನ್ ಅಲ್ಲಿ, ಅದು ಚಂದ್ರ ಲೇಔಟ್ ಅಲ್ಲಿ. ಸೊ ಹಾಗೆ ಬಂದ್ರೆ ಬನಶಂಕರಿಯಲ್ಲಿ ಒಂದೊಂದು ಬ್ಲಾಕ್ ಅಲ್ಲೂ 2 ಸೈಟ್ ಇದೆ. ಲಾಸ್ಟ್ ಟೈಮ್ ಪ್ರೀವಿಯಸ್ ಎಲ್ಲ ಆಕ್ಷನ್ ನೋಡಿದ್ರೆ ಬನಶಂಕರಿಯಲ್ಲಿ ಅಟ್ಲೀಸ್ಟ್ 70 to 80 ಸೈಟ್ಸ್ ಇರೋದು. ಈ ಸಲ ನಾಟ್ ಇವನ್ 18 ಸೈಟ್ಸು ಅಲ್ಲಿಲ್ಲ. ಬಟ್ ಅದೇ ಅಂಜನಾಪುರ ಬಂದ್ರೆ ಈ ಸಲ ಚಿಂದಿ ಚಿತ್ರಾನ್ನ, ತುಂಬಾ ಬ್ಲಾಕ್ ಅಲ್ಲಿ, ಎಲ್ಲಾ ಬ್ಲಾಕ್ ಅಲ್ಲೂ ಕೂಡ. ಪ್ರೀವಿಯಸ್ ಆಕ್ಷನ್ ಅಲ್ಲಿ ಏನಾಗಿತ್ತು ಅಂದ್ರೆ, ಇದೇನ್ ಬ್ಲಾಕ್ 3A, 3, 2A, 2, 1, 8, 6, ಓಕೆ, ಇದರಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಬ್ಲಾಕ್ ಅಲ್ಲೂ 10 ಇರೋದು. ಓಕೆ, ಬಟ್ ಈ ಸಲ ಅದು ಕಮ್ಮಿ ಆಗಿದೆ ಅಂಜನಾಪುರ ಟೌನ್ಶಿಪ್ ಅಲ್ಲಿ. ಬಟ್ ಫರ್ದರ್ ಎಕ್ಸ್ಟೆನ್ಷನ್ ಏನಿದೆಯಲ್ಲ, ಅಲ್ಲಿ ಪ್ರತಿಯೊಂದು ಎಕ್ಸ್ಟೆನ್ಷನ್ ಇದ್ರಲ್ಲೂ ಒಂದೊಂದು 10, 20, 25 ಸೈಟ್ ಇದೆ.
100+ ಕ್ಲೋಸ್ ಟು 80 to 100 ಸೈಟ್ ಅಂಜನಾಪುರದಲ್ಲೇ ಇದೆ. ಸೊ ಅಂಜನಾಪುರ ಬೆಸ್ಟ್ ಏನಂದ್ರೆ ಇಟ್ ವಿಲ್ ಬಿ ಎ ಕಾಂಬಿನೇಷನ್ ವೆರಿ ಕ್ಲೋಸ್ ಟು ಕನಕ್ಪುರ್ ರೋಡ್ಗೂ ತುಂಬಾ ಹತ್ರ, ಹಾಗೆ ಬನ್ನೇರ್ಘಟ್ಟ ರೋಡ್ಗೂ ಕೂಡ ತುಂಬಾ ಹತ್ರ. ಅಟ್ಯಾಚ್ ಟು ನಮ್ದೇನು ನೈಸ್ ರೋಡ್ ಇದೆ ಅದಕ್ಕೆ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು. ಸಂಬಡಿ ಐ ಥಿಂಕ್ ಇನ್ವೆಸ್ಟ್ಮೆಂಟ್ ಏನಾದ್ರು ನೋಡ್ತಾ ಇದ್ರೆ ಇಲ್ಲಿ ಇನ್ವೆಸ್ಟ್ ಮಾಡೋದು ಬ್ಯೂಟಿಫುಲ್ ನನ್ನ ಪ್ರಕಾರ ಕಂಪೇರ್ ಟು ಅದರ್ ಎನಿ ಲೊಕೇಶನ್. ಯಾಕೆಂದ್ರೆ ಕಾಂಪಿಟೇಷನ್ ಆ ಕಡೆ ಜಾಸ್ತಿ ಇರುತ್ತೆ, ಜಸ್ಟ್ ಬಿಕಾಸ್ ಆಫ್ ಡಿಮ್ಯಾಂಡ್ ಇಸ್ ವೆರಿ ಹ್ಯೂಜ್ ಅಕ್ರಾಸ್ ಬೆಂಗಳೂರು, ನಾರ್ತ್ ಈಸ್ಟ್ ವೆಸ್ಟ್ ಸೌತ್ ಅಲ್ಲಿ, ಬಟ್ ವೆರಿ ಲೆಸ್ ಸಪ್ಲೈ. ಅಂಜನಾಪುರದಲ್ಲಿ ಈ ಸಲ ಸಪ್ಲೈ ಜಾಸ್ತಿ ಇರೋದ್ರಿಂದ ಪೊಟೆನ್ಷಿಯಲ್ ನಿಮಗೆ ಸೈಟ್ ಕಮ್ಯುನಿಟಿ ಸಿಗೋದು ತುಂಬಾ ಹೆವಿ ಇದೆ. ಹಾಗಂತ ನೀವೇನಾದ್ರೂ 80 feet ರೋಡ್ ಅಲ್ಲಿ ಇರೋದು, 40 feet ರೋಡ್ ಇರೋದು, ನಾರ್ತ್ ಈಸ್ಟ್ ನಾರ್ತ್ ಸೈಟ್ಗಳ್ಗೇನಾದ್ರು ಕಣ್ಣು ಹಾಕಿದ್ರೆ ಕಮ್ಮಿ ಪ್ರೈಸ್ ಅಂತೂ ಸಿಗಲ್ಲ. ಐ ಥಿಂಕ್ ಅಂಜನಾಪುರ ಇನ್ ಅಂಡ್ ಔಟ್ ಫರ್ದರ್ ಎಕ್ಸ್ಟೆನ್ಷನ್ ಆಗಿರ್ಬೋದು, ಟೌನ್ಶಿಪ್ ಆಗಿರ್ಬೋದು, ಐ ಥಿಂಕ್ ಆಲ್ ದ ಪ್ರಾಪರ್ಟೀಸ್ ಆರ್ ಟ್ರೇಡಿಂಗ್ ಅಟ್ ಅಪ್ರಾಕ್ಸಿಮೇಟ್ಲಿ ಆನ್ ಅವರೇಜ್ 10,000 ಹಿಂದೆ ಮುಂದೆ ಹೋಗ್ತಾ ಇದೆ. ವೇರ್ ಎವರ್ ಇಸ್ ರೋಡ್ಸ್ ಆರ್ ವೆರಿ ಗುಡ್, ಪಾರ್ಕ್ಸ್ ಆರ್ ನಿಯರ್, ಸ್ಕೂಲ್ ತುಂಬಾ ಹತ್ರದಲ್ಲಿದ್ರೆ 10+ ಕ್ರಾಸ್ ಆಗೋ ಎಲ್ಲಾ ಸೂಚನೆಗಳು ಈ ಆಕ್ಷನ್ ಅಲ್ಲಿ ಇದೆ. ಯಾಕಂದ್ರೆ ಎಲ್ಲರೂ ಇಲ್ಲೇ ಕಂಡಿಟ್ಬಿಟ್ಟಿದ್ದಾರೆ ಈ ಸಲ. ಸೊ ಇದನ್ನ ಮಾಡಿ ನೋಟಿಫಿಕೇಶನ್ ಹೋಗಿ, ಫಾರ್ ಎಕ್ಸಾಂಪಲ್ ನೋಡಿ, ನೀವು ಕ್ರಾಸ್ ಚೆಕ್ ಮಾಡೋದ್ರೆ 3 ವೇ ಕ್ರಾಸ್ ಚೆಕ್ ಮಾಡಬೇಕು. ಒಂದು ಲೆಟ್ಸ್ ಡೂ ದಿಸ್ ಒನ್ ಎಕ್ಸಾಂಪಲ್ ಇಲ್ಲೇ ಹೇಳ್ತೀನಿ ನೋಡಿ. ಅಂಜನಾಪುರ ಟೌನ್ಶಿಪ್ ಸೈಟ್ ನಂಬರ್ 501 ಇದನ್ನ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಜಿಯೋ ಟ್ಯಾಗ್ ಹಾಕಿದ್ದಾರೆ. ಓಕೆ, ಈ ಜಿಯೋ ಟ್ಯಾಗ್ ಎಲ್ಲಿ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸೌತ್ ವೆಸ್ಟ್ ಪ್ರಾಪರ್ಟಿ ಇದು. ಓಕೆ, ಸೊ ಈ ತರ ಕಾಣುತ್ತೆ. ಅದನ್ನೇ ನೀವು ಟೌನ್ಶಿಪ್ ಯಾವ್ದಿದು, ಅಂಜನಾಪುರ ಬ್ಲಾಕ್ 501 ಅಲ್ವಾ, ಬ್ಲಾಕ್ 1 ಬಂದ್ರೆ ಇಲ್ಲಿಗೆ ಬನ್ನಿ. 501 ಕ್ಲಿಕ್ ಆನ್ ದಿಸ್. 501 ಸೇಮ್ ಡೈಮೆನ್ಷನ್ 5.20 8.30 ಟೋಟಲ್ ಸ್ಕ್ವೇರ್ ಫೀಟ್ ಬಂದು 58.8 58.8. ಯಾ, ಈ ತರ ಡಬಲ್ ಚೆಕ್ ಮಾಡ್ಬೇಕು ನೀವು ಒಂದೊಂದ್ಸಲ. ಎಲ್ಲಾ ಚೆಕ್ ಇದು ದಿಸ್ ಇಸ್ ಓನ್ಲಿ ಫಾರ್ ಯಾರು ಆನ್ಲೈನ್ ಕುತ್ಕೊಂಡು ಪ್ರಯತ್ನ ಮಾಡ್ತಾ ಇದ್ರಲ್ಲ ಅವ್ರಿಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸಂಬಡಿ ಇಸ್ ಗೋಯಿಂಗ್ ದೇರ್ ಅಂಡ್ ಚೆಕಿಂಗ್, ಇಟ್ ಇಸ್ ಫೈನ್, ಅವ್ರಿಗೇನು ತೊಂದರೆ ಆಗಲ್ಲ. ಸುತ್ತಮುತ್ತ ಪಕ್ಕದ ರೋಡಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡಿದ್ರೆ ಇವ್ನು ಹಾಕಿರೋ ಜಿಯೋ ಟ್ಯಾಗು ಕೂಡ ಇದೇ ಲೇಔಟ್ ಜಾಗ ತೋರಿಸ್ತಾ ಇದೆ, ಇವ್ರು ಕೊಟ್ಟಿರೋ ಚೆಕ್ ಇನ್ ಕೂಡ ಇದೇ ಜಾಗ ತೋರಿಸ್ತಾ ಇದೆ. ಎರಡೂ ಕಡೆ ನಾನು ಇದನ್ನು ಗಮನಿಸಿದ್ರೆ ಇಟ್ಸ್ ಅ ಪರ್ಫೆಕ್ಟ್ ಅದೇ ಸೈಟೇ. ಓಕೆ, ಹಾಗಾಗಿ ಇಟ್ ವಿಲ್ ಬಿ ಸಂಬಡಿ ಲೈಕ್ ಎಲ್ಲ ಆನ್ಲೈನ್ ಮಾಡ್ತಾ ಇರೋದು ಔಟ್ ಆಫ್ ಬೆಂಗಳೂರು ಇದ್ದು, ಇಲ್ಲ US ಅಲ್ಲಿ ಕುತ್ಕೊಂಡು, ಜರ್ಮನಲ್ಲಿ ಕುತ್ಕೊಂಡು ತುಂಬಾ ಜನ ನಂಗೆ ಕಾಲ್ ಮಾಡ್ತಾ ಇರ್ತಾರೆ. ನಮ್ಮ ಹೆವಿ ಕ್ಯಾಂಡಿಡೇಟ್ಸ್ ಎಲ್ಲ ಅಲ್ಲಿದ್ದಾರೆ. ದುಬೈಲಿ ಕುತ್ಕೊಂಡು ಮಾಡೋರಿಗೆಲ್ಲ ನಾನು ಹೇಳ್ತಾ ಇರೋದು ಈ ತರ ಫಸ್ಟ್ ಚೆಕ್ ನೀವು ಮಾಡ್ಕೊಳ್ಳೇಬೇಕು. ಅದ್ರ ಜೊತೆಗೆ ನೋಟಿಫಿಕೇಶನ್ ಕೂಡ ಈ ಸೈಟ್ ಡೀಟೇಲ್ಸ್ ನ ಇದೇ ಡೈಮೆನ್ಷನ್ ಇದೆಯಾ ಕೂಡ ಕ್ರಾಸ್ ಚೆಕ್ ಮಾಡಬೇಕು. ಸೊ ಈ 3 ಕ್ರಾಸ್ ಚೆಕ್ ಮಾಡಿ 3 ಪಾಸ್ ಆದ್ರೆ ಏನ್ ತೊಂದರೆ ಇಲ್ಲ. ಐ ಥಿಂಕ್ BDA ಕ್ಯಾನ್ ಡೂ ಓನ್ಲಿ ಒನ್ ಸ್ಮಾಲ್ ಮಿಸ್ಟೇಕ್. ಎಲ್ಲ ಕಡೆ ಆ ಥರ ಮಿಸ್ಟೇಕ್ ಮಾಡೋಕ್ಕಾಗಲ್ಲ, ಏನು ತೊಂದರೆ ಅಂತೂ ಏನಾಗಲ್ಲ. ಈ ಥರ ನೀವು ಪಾರ್ಟಿಸಿಪೇಟ್ ಮಾಡಿ. ಸೊ ಇದು ಕಂಪ್ಲೀಟ್ ಬೆಂಗಳೂರು ಅಂತ ಬರುವಂಥ ಇದು. ಸೊ ನೀವೇನಾದರೂ ಹೊಸಬ್ರಾಗಿ ಆಕ್ಷನ್ ಹೆಂಗೆ ಅಂತಂದರೆ ಈ ವಿಡಿಯೋ ಇದೆ, ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ಲಿ ಹಾಗೆ ಕೂಡ ನಮ್ಮದು ಗ್ರೂಪ್ ಚಾಟು ಇದೆ. ಪ್ರತಿಯೊಂದು ವಿಡಿಯೋ ನಿಮಗೆ ಕ್ವಿಕ್ಕಾಗಿ ನೋಟಿಫಿಕೇಶನ್ ಬೇಕಂದ್ರೆ ಆ ಗ್ರೂಪ್ ಚಾಟ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಾನು ನಿಮ್ಗೆ ಅಲ್ಲಿಂದ ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಈಗ ಪ್ರೀವಿಯಸ್ಲಿ ಅದೇನಾಗಿತ್ತು ಅಂತ ನಾನು ಒಂದು ಎಕ್ಸೆಲ್ ಮಾಡಿ ಇಟ್ಟಿದ್ದೆ. ಕಾರಣಾಂತಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ಮೋರ್ ದೆನ್ 150. ಐ ವಿಲ್ ಜಸ್ಟ್ ಶೋ ಯು ದಟ್. ಜಸ್ಟ್ ಅ ಸೆಕೆಂಡ್. ವಿಡಿಯೋ ಆಕ್ಷನ್, ಲಾಸ್ಟ್ ವಿಡಿಯೋ ಆಕ್ಷನ್ ಅಲ್ಲಿ ಎಷ್ಟು ಸೈಟ್ ಬಂದಿದ್ದು ಅಂತ ಹೇಳ್ತಾ ಇದ್ದೀನಿ. 152 ಸೈಟ್ಸ್ ಇತ್ತು. ಈ ಸಲ 117 ಬಂದಿದೆ. ಲಾಸ್ಟ್ ಟೈಮ್ 152 ಸೈಟ್ಸ್ ಇತ್ತು. 152 ಸೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಇನ್ಫಾರ್ಮೇಶನ್ ತೆಗಿಬೇಕಾದ್ರೆ KPP ಅಲ್ಲಿ ಅದನ್ನ ಕೇಳ್ಬಿಡಿ, ನಾನು ಹೇಳಕ್ಕಾಗಲ್ಲ. ಐ ಥಿಂಕ್ ದೇರ್ ಇಸ್ ಅ ಪಾಸಿಬಿಲಿಟಿ KPP ಅಲ್ಲಿ ನೀವು ಲಾಗಿನ್ ID ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಪ್ರತಿಯೊಬ್ಬರಿಗೂ ಅಡ್ವೈಸ್ ಮಾಡ್ತಾ ಇದ್ದೀನಿ. ಓಕೆ, KPP ಅಂದ್ರೆ ಏನು ಅಂತೇಳಿ ಈಗ ತಲೆ ಕೆಡಿಸ್ಕೋಬೇಡಿ. ನೀವು ಜಸ್ಟ್ ಗೂಗಲ್ ಹೋಗಿ ಯು ಪುಟ್ KPP is ಕರ್ನಾಟಕ ಪ್ರೊಕ್ಯೂರ್ಮೆಂಟ್ ಪಬ್ಲಿಕ್ ಪೋರ್ಟಲ್ ಅಂತ ಹೇಳಿ. ಇಟ್ಸ್ ಇಂಡೀಡ್ ಅ ಗ್ರೇಟ್ ಪೋರ್ಟಲ್. ಕರ್ನಾಟಕದಲ್ಲಿ ಆಗುವಂತ ಟೆಂಡರ್ ಆಗಲಿ ಏನೇ ಡೆವಲಪ್ಮೆಂಟ್ ಆಗಲಿ KPP ಪೋರ್ಟಲ್ ಹಾಕ್ತಾರೆ. ಹಾಗೆ ಪ್ರಾಪರ್ಟಿ ಆಕ್ಷನ್ ಕೂಡ KPP ಪೋರ್ಟಲ್ ಅಲ್ಲೇ ಆಗೋದು. ಇದರ್ BDA ಆಗಲಿ, ಅರ್ಬನ್ ಡೆವಲಪ್ಮೆಂಟ್, ಎನಿ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಆಗಲಿ, KHB ಆಗಲಿ KPP ಅಲ್ಲಿ ಆಗೋದು. ಸಂಬಡಿ ಹೂಸ್ ರಿಯಲ್ ಎಸ್ಟೇಟ್ KPP ಅಂದ್ರೆ ಏನು ಅಂತ ನೀವು KPP ಜಸ್ಟ್ ಗೂಗಲ್ ಹಾಕಿ, ಫಸ್ಟ್ ಸಿಗದೆ ಪೋರ್ಟಲ್. ಅದಕ್ಕಿಂತ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ, ಇದೇನು ರೆಡ್ ಕಲರ್ ಅಲ್ಲಿ ತಮ್ನೇಲ್ ಇದೆಯಲ್ಲ,
ವಿಡಿಯೋ 1 and ವಿಡಿಯೋ 3. ಇಫ್ ಯು ಸಿ ದಿಸ್, ಇಟ್ಸ್ ಅ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ನಾನೇ ಮಾಡಿರೋ ವಿಡಿಯೋಸು. ನಿಮಗೆ KPP ಲಾಗಿನ್ ಹೆಂಗೆ ಕ್ರಿಯೇಟ್ ಮಾಡಬೇಕು, KPP ಅಲ್ಲಿ ಬಿಡ್ಡಿಂಗ್ ಹೆಂಗೆ ಸಬ್ಮಿಟ್ ಮಾಡಬೇಕು ಅಂತ ಈ 2 ವಿಡಿಯೋ ನೋಡಿದ್ರೆ ಸಾಕು, ನೀವು ಪರ್ಫೆಕ್ಟಾಗಿ KPP ಗೆ ಪಂಟರ್ ಆಗಿಬಿಡ್ತೀರಾ. ಮಾಡಿಟ್ಕೊಳ್ಳಿ, ಇಟ್ ಇಸ್ ವೆರಿ ವೆರಿ ಗುಡ್. ಸೊ ಹಾಗಾಗಿ ಇದೇ KPP ಅಲ್ಲಿ ನೀವು ತುಂಬಾ ನ್ಯಾವಿಗೇಟ್ ಮಾಡಿ ಈ ತರ ಇನ್ಫಾರ್ಮೇಶನ್ಗೆಲ್ಲ ತೆಗಿಬಹುದು. ಹುಡುಕಿ, ಇಟ್ಸ್ ವೆರಿ ಸಿಂಪಲ್, ಪಾಸಿಬಲ್ ಇದೆ. ಸೊ ಸೆಕೆಂಡ್ ಥಿಂಗ್, ಟೋಟಲ್ ಔಟ್ಪುಟ್ ಅಲ್ಲಿ ನನಗೆ ಸಿಕ್ಕಿದ್ದೆ 120 ಸೈಟ್ಸ್, 17 ಸೈಟ್ಸ್ ಆಕ್ಚುಲಿ ಔಟ್ ಆಫ್ 156. ಸೊ ಅದರಲ್ಲಿ ನಾನೇನ್ ಮಾಡಿದ್ದೀನಿ ಅಂದ್ರೆ, ನೆಟ್ ಅಮೌಂಟ್ ಫಾರ್ ಎಕ್ಸಾಂಪಲ್ ನಿಮಗೆ ಲೈನ್ ನಂಬರ್ ಇದು ಮಾಡಿದ್ರೆ ಇದು 1,35,000 ಅಂದ್ರೆ 13,500 ಇತ್ತು. ಚಂದ್ರ ಲೇಔಟ್ದು 13,000 ಇತ್ತು. ಬಟ್ ಇದಕ್ಕೆ ಯಾರೋ ಗೊತ್ತಿಲ್ಲ ಒಂದೇ 1% ಬಿಡ್ ಮಾಡಿದ್ದಾರೆ. ಎಷ್ಟು ಜನ ಬಿಡ್ಡರ್ ಬಂದಿದ್ರು ಏನೋ ಗೊತ್ತಿಲ್ಲ. 1489 ಚಂದ್ರ ಲೇಔಟ್. Just give me 1 second, guys. See, ಇಲ್ಲಿ ನೋಡಿ 1489 ಏನ್ ಹಾಕಿದಾರಲ್ವಾ, ಇಟ್ಸ್ ಅ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. 1489 ಇದು ಪ್ರೀವಿಯಸ್ ಆಕ್ಷನ್ ಅಲ್ಲೂ ಕೂಡ ಇತ್ತು. ಓಕೆ, ಸೊ ನಾನು ಪ್ರೀವಿಯಸ್ ಆಕ್ಷನ್ ಡೀಟೇಲ್ಸ್ ಹೇಳ್ತೀನಿ ನೋಡಿ. ಯಾಕೆ ಹೋದ್ ಸಲನೂ ಇತ್ತು ಈ ಸಲನೂ ಬಂದಿದೆ ಅಂತೇಳಿ ತುಂಬಾ ಜನ ಕಾಂಪ್ಲಿಕೇಟ್ ಮಾಡ್ತಾರೆ. ನಾನು ರೆಫರ್ ಮಾಡ್ತಿರೋದು ಲೈನ್ ನಂಬರ್ 1, ಸೈಟ್ ನಂಬರ್ 1489. ಈ ಸಲನೂ ಕೂಡ ಚೆಕ್ ಇನ್ ಹಾಕಿದ್ದಾರೆ 1489. ಸಿ, ನನಗೇನಾಗುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ಬಂದು ಏನು ಬಿಡ್ ಮಾಡಿದಾರಲ್ವಾ ನೋಡಿ, ಮೋಸ್ಟ್ಲಿ ಒಬ್ರು ಬಿಡ್ರ್ ಇದ್ರು ಅನ್ಕೊಂತೀನಿ. ಅಟ್ಲೀಸ್ಟ್ ಮಿನಿಮಮ್ 10% ಆದ್ರೂ ಮಾಡ್ಬೇಕಲ್ವಾ, ಮಾಡಿಲ್ಲ. ಜಸ್ಟ್ ಒಂದೇ 1%, ಒಂದೇ 1,000 ಹೈಕ್ ಮಾಡಿದ್ದಾರೆ ಆಸ್ ಪರ್ KPP ಡೀಟೇಲ್ಸ್ ನನ್ನ ಪ್ರಕಾರ. ಸೊ ಹಾಗಾಗಿ 1% ಹೈಕ್ ಆದ್ರೆ BDA ಅವ್ರು ಕೊಡೋದೇ ಅಲ್ಲ. BDA ಪ್ರಕಾರ ಮಿನಿಮಮ್ 2 ಬಿಡ್ಡರ್ಸ್ ಇರಬೇಕು, ಇಲ್ಲ ಅಂದ್ರೆ 10% ವಿತ್ 2 ಬಿಡ್ಡರ್ಸ್ 10% ಇನ್ಕ್ರೀಸ್ ಆಗಲೇಬೇಕು. ಸೊ ಹಾಗಾಗಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ನಂಗೆ ದೇವರಣೆಗೂ ಗೊತ್ತಿಲ್ಲ, ಒಂದೇ 1% ಇನ್ಕ್ರೀಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಸಿ, ನನ್ನ ಪ್ರಕಾರ ಯಾಕೆ ಇದಕ್ಕೆ ಒಬ್ಬರೇ ಹೋಗಿದ್ದಾರೆ, ಒಬ್ಬರೇ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾಕೆ ಯಾರು ತಗೊಂಡಿಲ್ಲ ಅಂತಂದ್ರೆ, ನಾರ್ಮಲಿ ಚಂದ್ರ ಲೇಔಟಲ್ಲಿ ಏನಾಗುತ್ತೆ, ಹೆವಿ ರೇಟ್ಸ್ ಹೋಗುತ್ತೆ ಅಂತ ಹೇಳಿ ತುಂಬಾ ಜನ ರಾಂಗ್ ಕನ್ಸೆಪ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಬಿಟ್ಬಿಡ್ತಾರೆ. ಇಫ್ ಯು ಡೋಂಟ್ ಮೇಕ್ ಅ ರೈಟ್ ಎಫರ್ಟ್, ಓನ್ಲಿ ಐ ಆಮ್ ಟಾಕಿಂಗ್ ಅಬೌಟ್ ಓನ್ಲಿ KH, ಸಾರಿ, ಐ ಆಮ್ ಓನ್ಲಿ ಟಾಕಿಂಗ್ ಅಬೌಟ್ BDA ಅಲ್ಲಿ ಪ್ರತಿ ತಿಂಗಳು, ಪ್ರತಿ ಕ್ವಾರ್ಟರ್ಗೂ, ನೆಕ್ಸ್ಟ್ ಇಯರ್ಗೂ ನಂಬರ್ ಆಫ್ ಸೈಟ್ಸ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ. ಯು ಕೆನಾಟ್ ಹೋಗ್ಬಿಟ್ಟು ಒಳ್ಳೊಳ್ಳೆ ಸೈಟ್ಗಳನ್ನ ತಗೊಂಡ್ರೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಹಾಗಂತ ಒಳ್ಳೊಳ್ಳೆ ಸೈಟ್ ಕಾಂಪಿಟೇಷನ್ ಇರುತ್ತೆ ಅಂದ್ರೆ ಬಿಡೋಕ್ಕೂ ಆಗಲ್ಲ. ದಿಸ್ ಇಸ್ ಅ ವೆರಿ ವೆರಿ ಪ್ರೈಮ್ ಎಕ್ಸಾಂಪಲ್. 1489 ಪ್ರೀವಿಯಸ್ ಅಲ್ಲಿ ಇತ್ತು, ಈ ಸಲನೂ ಬಂದಿದೆ. ಪ್ರೀವಿಯಸ್ ಅಲ್ಲಿ ರಿಸಲ್ಟ್ ನೋಡಿ, ಒಂದೇ 1% ಹೈಕ್ ಮಾಡಿದ್ರೆ ಸಿಕ್ಕಿಲ್ಲ ಅದು. ಇನ್ ಕೇಸ್ ಅಲ್ಲಿ ಒಂದು 2 ಬಿಡ್ಡರ್ ಬಂದು ಒಂದು 10% ಮಾಡಿದ್ರೆ ಇದು 13,000 ಚಂದ್ರ ಲೇಔಟ್ ಸಿಕ್ಬಿಡ್ತಾ ಇತ್ತು. ಇನ್ ಕೇಸ್ ಈ ನಾರ್ತ್ ಈಸ್ಟ್ ಪ್ರಾಪರ್ಟಿ ಏನ್ ಗೂಗಲ್ ಅಲ್ಲಿ ನೋಡ್ತಾ ಇದ್ರಲ್ವಾ, 15,000 ಯಾರಾದ್ರೂ ಸಿಕ್ಕಿದ್ರೆ, ಕರೆಂಟ್ಲಿ ನನಗನ್ಸಿದ ಮಟ್ಟಿಗೆ ಚಂದ್ರ ಲೇಔಟ್ ಅಲ್ಲಿ ಏನೆಲ್ಲ 20-25,000 ಇರ್ಬೋದು ಅನ್ಕೊಂಡಿದೀನಿ. ಯಾರಾದ್ರೂ ಚಂದ್ರ ಲೇಔಟ್ ಇದ್ರೆ ಕಮೆಂಟ್ ಮಾಡಿ. ಅಷ್ಟು ವ್ಯಾಲ್ಯೂ ಇರುತ್ತೆ. ಹಾಗಾಗಿ ಆಕ್ಷನ್ ಕುತ್ಕೊಂಡ್ಬಿಟ್ಟು ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ ಹೋಗ್ಬೇಡಿ. ಪ್ಲಾನ್ ಮಾಡ್ಕೊಂಡು ನಮ್ಮ ಕಡೆ ಏನಾದ್ರು ಗೈಡ್ಲೈನ್ಸ್ ಬೇಕಂದ್ರೆ ಕಾಲ್ ಮಾಡಿ. ವಿ ಆರ್ ವೆರಿ ಹ್ಯಾಪಿ ಟು ಹೆಲ್ಪ್ ಯು. ಇಫ್ ಯು ಹ್ಯಾವ್ 100 ಕ್ವಶನ್ಸ್ ಆಲ್ಸೋ ನೋಟ್ ಡೌನ್ ಮಾಡ್ಕೊಂಡು ನಂಗೆ ಕಾಲ್ ಮಾಡಿ. ದೇರ್ ಇಸ್ 1 ಫ್ರೀ ಕನ್ಸಲ್ಟೇಷನ್. ಸೈಟ್ ಸೆಲೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಗೋದು ಬಿಡೋದು ಇಟ್ಸ್ ಆಲ್ ಡಿಫ್ರೆಂಟ್. ರೈಟ್ ಎಫರ್ಟ್ ಮಾಡಿದ್ರೆ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದ ಪ್ರೈಮ್ ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಫಸ್ಟ್ 25 ಸೈಟ್ಸ್ ಏನಿದೆಯಲ್ಲ, ಇಟ್ ಆಲ್ ವೆಂಟ್ ಬಿಲೋ 24%. ಅಂದ್ರೆ ಪ್ರೈಸ್ 5,000 ಇದ್ದಲ್ಲಿ 7,000, 6,000, 6,500 ಸಿಕ್ಬಿಟ್ಟಿದೆ. ಬಟ್ ಬಿಲೋ 10% ಆದ್ರಿಗೆ ರಿಜೆಕ್ಟ್ ಮಾಡಿರ್ತಾರೆ ಫಾರ್ ಶೋರ್. ಬಟ್ ಅದರಲ್ಲಿ ನೋಡಿ, ಚಂದ್ರ ಲೇಔಟ್ ಇದೆ, ಬನಶಂಕರಿ 6 ಸ್ಟೇಜ್ ಇದೆ, ಅಂಜನಾಪುರ ಇದೆ, HSR ಇದೆ, ಅಂಜನಾಪುರ ಇದೆ, ಅಂಜನಾಪುರ ಟೌನ್ಶಿಪ್ ಎಲ್ಲ ಇದೆ, ಬನಶಂಕರಿ 6 ಸ್ಟೇಜ್ ಇದೆ. ಸೊ ಅಂದ್ರೆ ಒಂದು 25 ಸೈಟು ಔಟ್ ಆಫ್ 120 ವೆರಿ ವೆರಿ ಗುಡ್ ಪ್ರೈಸ್. ಇವರು ಪರ್ಸನಲ್ ಯೂಸ್ಗೆ ಅಂತ ಬೈ ಮಾಡಿದ್ರೆ ಇಟ್ ವಿಲ್ ಬಿ ಗ್ರೇಟ್. ಇಲ್ಲ ಅವ್ರೇನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸರ್ಟನ್ಲಿ ಆಸ್ ಆಫ್ ಟುಡೇ ಅವ್ರ ಮನಿ ಡಬಲ್ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ದಟ್ಸ್ ಅ ಬ್ಯೂಟಿ ಆಫ್ ರಿಯಲ್ ಎಸ್ಟೇಟ್. ಪ್ಲಾನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈಟ್ ಸೆಲೆಕ್ಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಸೆಕೆಂಡ್ ಸ್ಲಾಟ್ ಅಲ್ಲಿ ಯಾವುದು ಗುಡ್ ಬೈ ಅಂತ ಹೇಳಿದ್ದೀನಿ, 37% ಆಫ್ ದ ಟೋಟಲ್ ಪ್ರಾಪರ್ಟೀಸು. ಸೊ ಅದರಲ್ಲಿ ಒಂದು 43 ಸೈಟು. ಓಕೆ, ನಾನು ನಿಮ್ಗೆ ಒಂದೊಂದೇ ಸ್ಲೋ ಮಾಡ್ಕೊತ ಹೋಗ್ತೀನಿ ನೋಡಿ. ಸೇಮ್ ಅದೇ ಅಂಜನಾಪುರ,
ಬನಶಂಕರಿ 7th ಬ್ಲಾಕು, ಟೌನ್ಶಿಪ್ಪು, BSK 7th ಬ್ಲಾಕು, ಅಂಜನಾಪುರ, ಬನಶಂಕರಿ 6 ಸ್ಟೇಜು. ಓಕೆ, ಸೊ ಇಲ್ಲಿ ಯಾವುದು ನೋಡಿ HSR ಲೇಔಟಲ್ಲಿ. ಓಕೆ, HSR ಲೇಔಟಲ್ಲಿ 2 ಲಕ್ಷ ಅಂದರೆ 20,000 ಪರ್ ಸ್ಕ್ವೇರ್ ಫೀಟ್ ಆಸ್ಕಿಂಗ್ ಪ್ರೈಸ್ ಇತ್ತು. ಬಟ್ ಇಲ್ಲಿ ಯಾರಿಗೂ 2,94,000 ಅಂದರೆ 29,000ಕ್ಕೆ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಸಿಕ್ಕಿದೆ. 45% ಹೈಕು. ಐ ಥಿಂಕ್ HSR ಲೇಔಟಲ್ಲಿ ಥರ್ಡ್ ಸೆಕ್ಟರ್, ಯಾವುದೇ ಸೆಕ್ಟರ್ ಆಗಿರಲಿ. ಓಕೆ, ಐ ಫೀಲ್ ದಿಸ್ ಇಸ್ ಅ ಗ್ರೇಟ್ ಬೈ ಟು ಬಿ ಹಾನೆಸ್ಟ್. HSR ಲೇಔಟಲ್ಲಿ 40,000 45,000 ಮೇಲೆ ಇದೆ ರೇಟು. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ ಎಲ್ಲಿ ಬರುತ್ತೆ ಅಂತೇಳಿ. ಬಟ್ HSR ಲೇಔಟ್ ಅಂದ್ಬಿಟ್ರೆ ಬೈ ಡಿಫಾಲ್ಟ್ ಆಗಿ 40,000 ರಿಂದ 60,000 ಬಗ್ಗೆ ಮಾತಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಇಲ್ಲಿ ನೋಡಿ ಉತ್ತರಳ್ಳಿ. ಉತ್ತರಳ್ಳಿ ಅಂದರೆ ಬನಶಂಕರಿ 8,000 ಇದ್ದಿದ್ದು 12,000 ಸಿಕ್ಕಿದೆ. 12,000 ಜನಗಳು ಯಾವುದೋ ಬ್ಲಾಕಲ್ಲಿ ಫೈಟ್ ಮಾಡ್ತಾ ಇರ್ತಾರೆ ನೋಡಿ. ದರ್ ಇಸ್ ಅ ಪಾಸಿಬಿಲಿಟಿ, ಗುಡ್ ಬೈಸ್ ಎಲ್ಲ ಇದೆ. ಸೊ ಹಾಗಾಗಿ ಯು ಹ್ಯಾವ್ ಟು ಮೇಕ್ ಅನ್ ಎಫರ್ಟ್ ಅಂತ ನನ್ನ ಸಜೆಷನ್ ಆಲ್ವೇಸ್. ಸೊ ಇದನ್ನೆಲ್ಲ ನೋಡಿ. ಓಕೆ, ಸೊ ಹೂವರ್ ಇಸ್ ಪೇಡ್ ಡಬಲ್ ಟಿಲ್ ಹಿಯರ್. ಓಕೆ, ಸೊ 5,000 ಇದ್ದಿದ್ದು 10,000, 4,000 ಇದ್ದಿದ್ದು 8,000, 8,000 ಇದ್ದಿದ್ದು 16,000. ಓಕೆ, ಸೊ ಇದೇ ಉತ್ತರಳ್ಳಿ ನೋಡಿ. ಇಲ್ಲಿ ನೋಡಿ, ಈ ಉತ್ತರಳ್ಳಿ 14,000 ತಗೊಂಡಿದ್ರೆ ಇಲ್ಲಿ ಯಾರೋ 16,000 ಕೊಟ್ಟಿದ್ದಾರೆ. ಓಕೆ, ಇವೆಲ್ಲ ಪಕ್ಕ ಸೈಟ್ಗಳೇ 192, 93. ಓಕೆ, ಬಟ್ ವಾಟ್ ಐ ಫೆಲ್ಟ್ ಮೋರ್ ದ್ಯಾನ್ 101% ಮೇಲೆ 100% ಮೇಲೆ ಹೋಗಿರೋದು ಎಷ್ಟು ಸೈಟ್ ಇದೆ ಅಂದರೆ 42%. ಟೋಟಲ್ಲು 50 ಸೈಟು ಎಕ್ಸ್ಪೆನ್ಸಿವ್ ಆಗಿದೆ. ಓಕೆ, 50% ಎಲ್ಲ ಸೈಟ್ಗಳು ಎಕ್ಸ್ಪೆನ್ಸಿವ್ ಆಗೇನೆ ಕೊಟ್ಟಿದ್ದಾರೆ. ಓಕೆ, ನಾನು ನಿಮಗೆ ಸ್ವಲ್ಪ ಲಾರ್ಜ್ ಮಾಡ್ತೀನಿ ಇನ್ ಕೇಸ್ ಕಾಣ್ತಾ ಇಲ್ಲ ಅಂದರೆ. ಕಾಣುತ್ತೆ ಇದು. ಅದರಲ್ಲೂ ಕೂಡ ಅಂಜನಾಪುರ ಲೆಸ್ ದೆನ್ 25% ತೊಗೊಂಡವರು ಇದ್ದಾರೆ. ಮಿಡ್ ರೇಂಜು 25 to 100% ಅಲ್ಲಿ ತೊಗೊಂಡವರು ಇದ್ದಾರೆ. ಮೋರ್ ದೆನ್ 100% ಅಂದರೆ 6,000 ಇದ್ದಲ್ಲಿ 12,000 ಕೊಡೋದು, 6,000 ಇದ್ದಲ್ಲಿ 13,000 ಕೊಡೋದು, ಅದನ್ನು ಕೂಡ ಮಾಡಿದ್ದಾರೆ. ಅಂಜನಾಪುರ ಸೇಮ್ ಲೊಕೇಶನ್. ಬನಶಂಕರಿ, ಉತ್ತರಳ್ಳಿ ನೋಡಿ, ಅಲ್ಲಿ ಉತ್ತರಳ್ಳಿ ಯಾರೋ 80% ಕೊಟ್ಟಿದ್ದಾರೆ, ಇಲ್ಲಿ ಯಾರೋ 113% ಎಕ್ಸ್ಪೆನ್ಸಿವ್ ಆಗಿದೆ. ಓಕೆ, ಸೊ ಇಫ್ ಯು ಪ್ಲಾನ್ ವೆಲ್ ಅಂದರೆ ಈಗ ಉತ್ತರಳ್ಳಿಲಿ ನನಗನ್ಸಿದ ಮಟ್ಟಿಗೆ ಇದೆಲ್ಲ ಕ್ಯಾಲ್ಕುಲೇಟ್. ಇಲ್ಲಿ ನೋಡಿ, ಇಲ್ಲೊಂದು ಉತ್ತರಳ್ಳಿ ಇದೆ. ಓಕೆ, ನಾನು ಹೈಲೈಟ್ ಮಾಡ್ತೀನಿ. ಇಲ್ಲೊಂದು ಉತ್ತರಳ್ಳಿ ಇದೆ, ಇಲ್ಲೊಂದು ಉತ್ತರಳ್ಳಿ ಇದೆ. ಓಕೆ, ಫಿಫ್ತ್ ಸ್ಟೇಜ್ ಅಲ್ಲಿ 75% ಎಲ್ಲ ಕೊಟ್ಟು ಸಿಕ್ಕಿದೆ. ಇಲ್ಲಿ ನೋಡಿದ್ರೆ 120% ಕೊಟ್ಟಿದ್ದಾರೆ. ಇನ್ ಕೇಸ್ ಈ ಸೈಟ್ ತೊಗೊಂಡವರು ಪ್ಲಾನಿಂಗ್ ಮಾಡಿ ಮಲ್ಟಿಪಲ್ ಸೈಟ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅದೇ ಲೊಕೇಶನಲ್ಲಿ ಅಟ್ಲೀಸ್ಟ್ ಅಲ್ಲಿ ಒಂದು 15-20 ಲಕ್ಷವನ್ನ ಗಿವನ್ ಡೇ. ಓಕೆ, ಗಿವನ್ ಡೇ 15 ರಿಂದ 25 ಲಕ್ಷ ಉಳಿಸುವಂಥ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಸೈಟ್ ಸೆಲೆಕ್ಷನ್ ಕರೆಕ್ಟಾಗಿ ಮಾಡಿದ್ರೆ. HSR ಸೆಕ್ಟರಲ್ಲಿ ನೋಡಿ, ಅಲ್ಲಿ ಯಾರೋ 29,000 ತೊಗೊಂಡ್ರೆ ಇಲ್ಲಿ ನೋಡಿ ಒಬ್ರು 2 ಲಕ್ಷ ಇದ್ದಿದ್ದು 4,36,000 ಅಂದರೆ ಅಪ್ರಾಕ್ಸಿಮೇಟ್ಲಿ 43,000. ಓಕೆ, ಸೇಮ್ ಇದು ಫಸ್ಟ್ ಸೆಕ್ಟರ್, ಅದು ಥರ್ಡ್ ಸೆಕ್ಟರ್. ಓಕೆ, ಸೊ ಓದಿದ್ದು ಒಂದು ಅಂಜನಾಪುರ ಸೇಮ್ ಥಿಂಗ್. ವಿಶ್ವೇಶ್ವರಯ್ಯ ಲೇಔಟ್ ನಿಮ್ಗೆ ಏನಾದರೂ ಸೈಟ್ ಬೇಕಂದ್ರೆ 10,000 ಕೆಳಗಡೆ ಸಿಗೋದೇನೇ ಇಲ್ಲ. ಓಕೆ, 5th ಬ್ಲಾಕಲ್ಲಿ ಉಳ್ಳಾಳ ಸ್ವಲ್ಪ ಸಿಟಿಗೆ, ಮೆಜೆಸ್ಟಿಕ್ಗೆ ವೆಲ್ ಕನೆಕ್ಟೆಡ್ ಟು ಎವ್ರಿಥಿಂಗ್. ಸೊ ಹಾಗಾಗಿ 14,000 ಸ್ಕ್ವೇರ್ ಫೀಟ್ ಅಲ್ಲಿ ಹೋಗಿದೆ. ಓಕೆ, ಸೊ 1,40,000 ಅಂದರೆ ಡಿವೈಡೆಡ್ ಬೈ 10 ಮಾಡಬೇಕು, 14,000. ಓಕೆ, ಅದೇ ಅಂಜನಾಪುರ ಟೌನ್ಶಿಪ್ ಅಲ್ಲಿ 8,000 ಕೊಟ್ಟು ತೊಗೊಂಡಿದ್ದಾರೆ, 9,000 ಕೊಟ್ಟು ತೊಗೊಂಡಿದ್ದಾರೆ. ಇಲ್ಲಿ ಯಾರೋ ನೋಡಿ 13,000 ಕೊಟ್ಟಿದ್ದಾರೆ. ಹತ್ರ ವೆರಿ ಎಕ್ಸ್ಪೆನ್ಸಿವ್. ಓಕೆ, ಅದೇ ಉತ್ತರಳ್ಳಿಯಲ್ಲಿ ನಾವು ಮೇಲ್ಗಡೆ 4 ಸೈಟ್ ಬಗ್ಗೆ ಮಾತಾಡಿದ್ವಿ. ಇಲ್ಲಿ ನೋಡಿ ಒಬ್ರು 8,000 ಇದ್ದಿದ್ರೆ 18,000 ಕೊಟ್ಟಿದ್ದಾರೆ. ಓಕೆ, ಸೊ ಈ ಎಕ್ಸ್ಪೆನ್ಸಿವ್ ಪಾರ್ಟ್ ಅಲ್ಲಿ ಸಂಬಡಿ ಹೂ ನೋಸ್ ದ ಸೈಟ್ ವೆರಿ ವೆಲ್. ರಿಯಲ್ ಎಸ್ಟೇಟ್ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಇದೆ. ಮುಂದೆ 5 ವರ್ಷದಲ್ಲಿ ಏನಾಗ್ಬೋದು ಅಂತ ಕ್ಲಾರಿಟಿ ಇದೆ. ಇನ್ ಕೇಸ್ ಆ ಸೈಟ್ನ ಅವರು ಪರ್ಸನಲ್ ಯೂಸ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ಗೋಸ್ಕರ ಏನಾದರೂ ಕಮರ್ಷಿಯಲ್ ರೀಸನ್ ಇದೆ ಅಂದರೆ ಸ್ಟಿಲ್ ಇಟ್ಸ್ ಓಕೆ. ಬಟ್ ಡು ಯು ಥಿಂಕ್ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್? ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ. ಬಿಕಾಸ್ 6,000 ಸಿಗಬೇಕಾಗಿರೋದು ಮಾರ್ಕೆಟಲ್ಲಿ 10ರಲ್ಲಿ ಸಿಗುತ್ತೆ ಹುಡುಕಿದ್ರೆ. ಮೇಕ್ ಯೂಸ್ ಆಫ್ ಲಾಟ್ ಆಫ್ ಬ್ರೋಕರ್ ಬಗ್ಗೆ ತುಂಬ ಇಗ್ನೋರೆನ್ಸ್ ಇದೆ. ಬಟ್ ನೀವು ಜೆನ್ಯೂನ್ ಆಗಿ ಈ ಥರ ಏರಿಯಾದಲ್ಲಿ ನೋಡ್ತಾ ಇದ್ದಾಗ ಬ್ರೋಕರ್ ಹೆಲ್ಪ್ ತೊಗೊಳೋದು ನನ್ನ ಪ್ರಕಾರ ತುಂಬ ಒಳ್ಳೆಯದು. ಓಕೆ, ಆರ್ ಎಲ್ಸ್ ಯು ವಿಲ್ ಎಂಡ್ ಅಪ್ ಪೇಯಿಂಗ್ ಇನಿಷಿಯಲ್ ಬೈಯಲ್ಲೇ 25-30 ಲಕ್ಷ ಲಾಸ್ ಆದರೆ ಆ 25-30 ಲಕ್ಷ ಲಾಸ್ ಆಗಿ ನೀವು 4-5 ವರ್ಷ ವೆಯ್ಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಅಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ 6,000 ಇದ್ದಿದ್ದು 13,000 ಕೊಟ್ಟಿದ್ದಾರೆ. ಓಕೆ, ಮಾರ್ಕೆಟಲ್ಲಿ 10 ಅಂತ ಲಿಟಲ್ ಲೆಸ್ ಆರ್ ಮೋರ್ 10,000 ಅನ್ಕೊಂತಾರೆ. ಸೊ 13,000 ಕೊಟ್ಟರೆ ಒಂದು 30-40 ಸೈಡ್ಗೆ 3,500 ಜಾಸ್ತಿ ಅಂದರೆ 40 ಲಕ್ಷ ವೇಸ್ಟು.
ಸೊ ಆ 40 ಲಕ್ಷ ಹೀಲ್ಡ್ ಆಗೋಕ್ಕೆ ಇನ್ನು ಎಷ್ಟು ವರ್ಷ ಬೇಕಾಗಬೇಕು. ಸೊ ಆ ಥರ ಕೆಲವೊಂದು ಪಾಯಿಂಟ್ಸ್ನ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಸೊ ಈ ಥರ ಎಲ್ಲ ಇದೆ. ಸೊ ಕೊನೆಯದು ನೋಡಿ, ಸರ್ ವಿಶ್ವೇಶ್ವರ ಉಳ್ಳಾಳ. ಓಕೆ, ಇದು ದಿಸ್ ಇಸ್ ಸಮಥಿಂಗ್ ಟಾರ್ಗೆಟೆಡ್ ಬೈ ಎವ್ರಿಬಡಿ. ಪ್ರೀವಿಯಸ್ ಆಕ್ಷನ್ ಅಲ್ಲಿ ವಿಶ್ವೇಶ್ವರ ಲೇಔಟ್ ಅಲ್ಲಿ 5th 8th ಬ್ಲಾಕ್ ಅಲ್ಲಿ ಬ್ಯೂಟಿಫುಲ್ 100 ಫೀಟ್ ರೋಡ್ಗೆ ಮತ್ತೆ 60 ಫೀಟ್ ರೋಡ್ಗೆ ಕಾರ್ನರ್ ಕಮರ್ಷಿಯಲ್ ಪ್ಲಾಟ್ಸ್ ಇತ್ತು. ಇದು ತುಂಬಾ ದೊಡ್ಡ ಸೈಟ್, 40-60 ದೊಡ್ಡ ಸೈಟು. ನೋಡಿ, ಗೌರ್ಮೆಂಟ್ ಪ್ರೈಸ್ ಇರೋದೇ ಓನ್ಲಿ 6,000. ಬಟ್ ಇಲ್ಲಿ ಜನಗಳು ಕೊಟ್ಟಿರೋದು ವೆರಿ ಈಕ್ವಲ್ ಆಗಿ 2 ಲಕ್ಷದ 27,000, 2 ಲಕ್ಷದ 45,000, ಅಂದ್ರೆ 22,000, 23,000, 24,000, 26,000, 28,000 ಪರ್ ಸ್ಕ್ವೇರ್ ಫೀಟ್. ಓಕೆ, ಮಾರ್ಕೆಟ್ ಈಸ್ ರನ್ನಿಂಗ್ ವಿಶ್ವೇಶ್ವರ ಲೇಔಟ್ ಅಲ್ಲಿ ತುಂಬಾ. ನೀವು ಮಾರ್ಕೆಟ್ ರನ್ನಿಂಗ್ ಅಂದ್ರೆ ಇಟ್ಸ್ ನಾಟ್ ದಟ್ ಐ ಡಿಸೈಡ್. ನೀವು ಗೂಗಲ್ ಅಲ್ಲಿ ಹೋಗಿ, ಓಕೆ, OLX, 99brokers.com, bricks.com, ಈ ಎಲ್ಲ ಮಲ್ಟಿಪಲ್ ಅಲ್ಲಿ ಸೈಟ್ ಸೇಲ್ ಈ ಲೇಔಟ್ ಅಲ್ಲಿ ಅಂತ ಹಾಕಿ ಒಂದು 10 ಜನ ಹಾಕಿರ್ತಾರೆ. 30-40 ಸೈಟ್ ಇದೆ, 40-60 ಸೈಟ್ ಇದೆ. ಅದರಲ್ಲಿ 8 ಜನ ಬ್ರೋಕರ್ ಇರ್ತಾರೆ, ಒಂದಿಬ್ರು ರಿಯಲ್ ಓನರ್ ಇರ್ತಾರೆ. ಇಫ್ ಯು ಟಾಕ್ ಟು ದೆಮ್ ಮಲ್ಟಿಪಲ್ ಟೈಮ್ಸ್ 2 to 3 ಪೀಪಲ್ ಜೊತೆ ಮಾತಾಡಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ, ಯಾವ ಸೈಟ್ಗಳು ಯಾವ ಬ್ಲಾಕಲ್ಲಿ ಯಾವ ರೇಂಜಿಗೆ ಕೊಟೇಶನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರೋ ಒಬ್ರು 12,000 ಅಂದ್ರೆ ಅನ್ಕೊಳ್ಳಿ, ಡಿಸ್ಕಷನ್ ಕೂತಾಗ ಒಂದು 20% ಕಮ್ಮಿ ಮಾಡಿದ್ರು 10,000. ಸೊ ಆ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನೋಡಿ 28,000 ಕೊಟ್ಟಿದ್ದಾರೆ. ಈಗ ಯಾರೋ ಒಬ್ರು ಒಂದು 10,000 ಕೊಟ್ಟು ತಗೊಂಡು ಒಂದು 5 ವರ್ಷ ಬಿಟ್ಟು 20,000 ಮಾರ್ತೀನಿ ಅಂದ್ರೆ ಅನ್ಕೊಳ್ಳೋಣ. ಓಕೆ, ಈಗ ಇವ್ರು 28,000 ಕೊಟ್ಟಿದಾರಲ್ಲ, ಇವ್ರು ಎಷ್ಟು ವರ್ಷ ಬಿಟ್ಟು ಇದನ್ನ 56,000 ಮಾರಬೇಕು ಲೆಕ್ಕ ಹಾಕಿ. 55,000 ಡಬಲ್ ಅಂದ್ರೆ ನಾನು ಹೇಳ್ತಾ ಇರೋದು ಜಸ್ಟ್. ಇನ್ನು ಈಗ ಇವ್ರು ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಗೆ ತಗೊಂಡಿದ್ದಾನೆ ಅಂತ ಅಂದ್ರೂ ಇವ್ರಿಗೆ ಡಬಲ್ ಆಗಬೇಕು ಅಂದ್ರೆ ಇನ್ ಟರ್ಮ್ಸ್ ಆಫ್ ಲ್ಯಾಂಡ್ ವ್ಯಾಲ್ಯೂ, ಐ ಥಿಂಕ್ ಎಂಟೈರ್ ವಿಶ್ವೇಶ್ವರಯ್ಯ ಆರ್ ಬನಶಂಕರಿ 6 ಸ್ಟೇಜ್ ಅಲ್ಲಿ ಇಟ್ ಹ್ಯಾಸ್ ಟು ಗ್ರೋ ವೆರಿ ಈಕ್ವಲ್ ಟು ಬಸವನಗುಡಿ ಅಂಡ್ ಜಯನಗರ. ಅವಾಗ ನಿಮ್ಗೆ 50,000, 60,000 ಪರ್ ಸ್ಕ್ವೇರ್ ಫೀಟ್ ಸಿಗುತ್ತೆ. ಅದು ಯಾವಾಗ ಆಗುತ್ತೆ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಬಟ್ ದಿಸ್ ಗೈ ಬಾಟ್ ದಿಸ್ ಫಾರ್ ಅ ಬ್ಯೂಟಿಫುಲ್ ರೀಸನ್. ಇಲ್ಲ, ಇದು ಕಾರ್ನರ್ ಇದೆ, ಈ ರೋಡ್ಗಿದೆ, ಇಲ್ಲಿ ನಾನು ಕಮರ್ಷಿಯಲ್ ಕಟ್ತೀನಿ, ಅಪಾರ್ಟ್ಮೆಂಟ್ ಮಾಡ್ತೀನಿ, PG ಮಾಡ್ತೀನಿ, ಇಲ್ಲ ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ, ಇಲ್ಲ ಪ್ರೊಡಕ್ಷನ್ ಏನೋ ಮಾಡ್ತೀನಿ. ಓಕೆ, ಇಲ್ಲ ಅಂದ್ರೆ ಈ ತರ ಮಲ್ಟಿಪಲ್ ಸ್ಟೋರ್ ಹಾಕಿ ರೆಸ್ಟೋರೆಂಟ್ ರನ್ ಮಾಡ್ತೀನಿ, ಹೋಟೆಲ್ ಮಾಡ್ತೀನಿ. ಇಲ್ಲ ಇಲ್ಲಿ ನನ್ಗೆ ಗೊತ್ತು, ಅವ್ರು ಅನ್ಕೊಂಡಿರೋ ಪ್ರಕಾರ ಇಲ್ಲಿ ನಾನು 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಜಾಸ್ತಿ ಕೊಟ್ಟಿದ್ದೀನಿ. ಬಟ್ ಓವರ್ ದ ಪೀರಿಯಡ್ ಆಫ್ 5 years ನಾನು ಬಿಸ್ನೆಸ್ ಮಾಡಿ ಕಮರ್ಷಿಯಲ್ ಎಕ್ಸಿಕ್ಯೂಷನ್ ಮಾಡಿ ನಾನು 10,000 ಪರ್ ಸ್ಕ್ವೇರ್ ಫೀಟ್ ರಿಕವರಿ ಮಾಡ್ತೀನಿ ಅಂದ್ರೆ ಇಟ್ಸ್ ಇಂಡಿಡ್ ಅ ಗ್ರೇಟ್. ಯಾಕೆಂದ್ರೆ ನಾಳೆ ಓಪನ್ ಮಾರ್ಕೆಟ್ ಅಲ್ಲಿ ಈ ತರ ಬ್ಯೂಟಿಫುಲ್ ಸೈಟ್ ಸಿಗೋದು ತುಂಬಾ ಕಷ್ಟ, ಯಾರು ಮಾರಕ್ ಹೋಗಲ್ಲ. ಈ ಕಂಡೀಷನ್ ನೋಡಿದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಮಾರೋರು ಸ್ವಲ್ಪ ಕಮ್ಮಿ ಇದ್ದಾರೆ. ಸೊ ದಿಸ್ ಇಸ್ ಎಂಟೈರ್ ಥಿಂಗ್. ಐ ಥಿಂಕ್ ಎಲ್ಲ ನೀವು ನೋಡಿದಿರ ಅನ್ಕೊಂತೀನಿ. ಸೊ ನೀವು ಆಕ್ಷನ್ಗೂ ಅಷ್ಟೇ, ಬಿಫೋರ್ ದ ಆಕ್ಷನ್ ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮೊದಲು ದೇರ್ ಮೈಟ್ ಬಿ ಸಮ್ ಫ್ಯೂ ಪಾಯಿಂಟ್ಸ್ ಟು ಬಿ ರಿಮೆಂಬರ್, ವಾಟ್ ಟು ಡೂ, ಏನ್ ಮಾಡಬೇಕು ಅಂತೆಲ್ಲ. ಅದ್ರ ಬಗ್ಗೆ ನಾನೊಂದು ಪರ್ಸನಲ್ ಆಗಿ ವಿಡಿಯೋ ಮಾಡಿ ನಾಳೆ ಭಾನುವಾರ ಇಲ್ಲ ಶನಿವಾರ ಹಾಕ್ತೀನಿ, ಬಿಫೋರ್ ಆಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು. ಇನ್ ಕೇಸ್ ಸಂಬಡಿ ಇನ್ ಅ ಮಿಡಲ್ ಆಫ್ ದ ಪ್ರಾಸೆಸ್ ಇಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಥಿಂಕ್ ದಿಸ್ ಚಾನಲ್ ಡಿಸರ್ವ್ ಸಮ್ ಕಮೆಂಟ್ ಆರ್ ಲೈಕ್, ಪ್ಲೀಸ್ ಡೂ ದಟ್ ಆಲ್ಸೋ. ನಿಮ್ಮ ಕಮ್ಯುನಿಟಿಯಲ್ಲಿ ಯಾರಾದರೂ ಇದ್ರೆ ಶೇರ್ ಮಾಡಿ. ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಕ್ಕೆ ಪ್ಲಾನ್ ಮಾಡಿ ಮಿಡಲ್ ಆಫ್ ದ ಪ್ರೊಸೆಸ್ ಇದ್ದು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ, ನನ್ನ ಕಡೆಯಿಂದ ಏನಾದರೂ ಸಹಾಯ ಮಾಡಿದ್ರೆ ನಿಮ್ಮ ಲೀಸ್ಟಲ್ಲಿ ಕ್ವಶನ್ ಮಾಡ್ಕೊಳ್ಳಿ. ಐ ಆಮ್ ಗಿವಿಂಗ್ ಯು 1 ಫ್ರೀ ಕನ್ಸಲ್ಟೇಷನ್ ಫಾರ್ ಎವ್ರಿಬಡಿ. ನಿಮಗೆ ಥ್ರೂಔಟ್ ದ ಪ್ರೊಸೆಸ್ಸು ಇನ್ ಟರ್ಮ್ಸ್ ಆಫ್ ಡಾಕ್ಯುಮೆಂಟೇಷನ್ ಆಗಲಿ, ಆಕ್ಷನ್ ಬಿಡ್ಡಿಂಗ್ ಮಾಡ್ಕೊಡೋದಾಗಲಿ, ಪ್ರತಿಯೊಂದು ಹೆಲ್ಪ್ನ ನಾವು ಮಾಡ್ಕೊಡ್ತಾ ಇದ್ದೀವಿ. ಯು ಕ್ಯಾನ್ ರೀಚ್ ಅಸ್ ಬ್ಯಾಕ್ ಆನ್ ದ ಸೇಮ್ ನಂಬರ್ ವಿಚ್ ಇಸ್ ಗಿವನ್ ಇನ್ ಡಿಸ್ಕ್ರಿಪ್ಷನ್. ವಾಟ್ಸಪ್ ಮಾಡಿ, ನಾವು ನಿಮಗೆ ಕಾಲ್ ಮಾಡ್ತೀವಿ. ಸೊ ಐ ಥಿಂಕ್ ಐ ಕವರ್ಡ್ ಎವ್ರಿಥಿಂಗ್. KPP ಎಲ್ಲ ಲಾಗಿನ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ಡೋಂಟ್ ಮಿಸ್ ದ್ಯಾಟ್. ಥ್ಯಾಂಕ್ ಯು. ಗುಡ್ ನೈಟ್ ಎವ್ರಿ ಒನ್. ಬಾಯ್.